ಇವತ್ತೇನಾದ್ರು ಆಕಾಶದಲ್ಲಿ ಏನಾದ್ರು ಇವತ್ತು ಬಾನಿನಲ್ಲಿ ಸಾರಾಸರಿ ನಾಡಪ್ರಭು ಕೆಂಪೇಗೌಡರು ಅಂತ ಪದಪ್ರಯೋಗ ಆಗ್ಬೇಕಂದ್ರೆ ಅಲ್ಲಿ ವಿಮಾನ ನಿಲ್ದಾಣ ಇಟ್ಟಿದಾರಲ್ಲ, ಸುಮಾರು 108 ಅಡಿ ಎತ್ತರದ ಕೆಂಪೇಗೌಡರ ಪುತ್ಥಳಿ, ಅದಕ್ಕೂ ಸಹ ಇವರೇ ಕಾರಣಕರ್ತರು ಅಂತಕ್ಕಂಥ ನಾವೆಲ್ಲ ಸ್ಮರಣೆ ಮಾಡಬೇಕಾಗುತ್ತೆ. ಇದಾದ್ಮೇಲೆ ಕನ್ನಡ ಹೋರಾಟಗಾರರು ಏನ್ ಕೊಟ್ಟರು, ಬಹುಶಃ ಕನ್ನಡದ ಹೋರಾಟಗಾರ ಎಷ್ಟೋ ಜನ ಹೋರಾಟಗಾರರಿಗೆ ಗೊತ್ತಿರಲ್ಲ. ಧಾರವಾಡ ಗಡಿಭಾಗದ ಹೋರಾಟದಲ್ಲಿ ಇದೇ ಸಂಪೇಟಕ್ಕೆ ಸೀದಾ ಹಿಂದೆ ಇರ್ತಕ್ಕಂಥ ರೈಲ್ವೆ ಹಳ್ಳಿ ಮೇಲೆ ಧಾರವಾಡ ಕರ್ನಾಟಕಕ್ಕೆ ಸೇರಬೇಕು ಅಂತ ಗಡಿ ಹೋರಾಟ ಮಾಡಿದಂತ ಮು ಗೋವಿಂದರಾಜ್ ಅವರು ಬರ್ತಿರೋ ರೈಲ್ ತಡೆಯಕ್ಕೆ ಹೋಗಿ ಎಲ್ಲರೂ ಓಡಾದಾಗ ಅವ್ರು ಅಲ್ಲೇ ಮಲಗಿಕೊಂಡ್ರು. ರೈಲು ಮೇಲೆ ಹರಿದಿ ಆ ಸ್ಥಳದಲ್ಲೇ ಪ್ರಾಣ ಬಿಟ್ಟಂತ ಮಹಾತ್ಮ ಮು ಗೋವಿಂದರಾಜ್ ಅವರ ಹೆಸರಿನಲ್ಲಿ ಒಂದು ಉದ್ಯಾನವನವನ್ನು ಏನಾದರೂ ಸ್ಥಾಪನೆ ಮಾಡಿದ್ರೆ ಅದು ಅಶ್ವತ್ಥಾನ ನನಗೆ ಸಿಗಬೇಕಾಗುತ್ತೆ. ಮತ್ತೆಲ್ಲ ನನ್ನ ಗೌರವಾನ್ವಿತ ನಾಗರಿಕ ಬಂಧುಗಳೇ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆಯ ಎಲ್ಲ ಸದಸ್ಯರೇ, ಈ ದಿನ ನಮ್ಮ ರಾಷ್ಟ್ರಕವಿ ಜ್ಞಾನಪೀಠ ಪುರಸ್ಕೃತ ಕುವೆಂಪು ಅವರ ಜನ್ಮದಿನವನ್ನ ಇವತ್ತಿನ ಅರ್ಥಪೂರ್ಣಕವಾಗಿ ಬಹಳಷ್ಟು ಶ್ರದ್ಧೆ ಭಕ್ತಿಯಿಂದ ಆಚರಿಸುತ್ತಿರುವಂತಹ ಈ ಸಂದರ್ಭದಲ್ಲಿ ನಮ್ಮೆಲ್ಲರಿಗೂ ಹೃದಯಪೂರ್ವಕವಾಗಿ ನನ್ನ ಶುಭಾಶಯಗಳು ಮತ್ತು ಅಭಿನಂದನೆಗಳು. ಏನೊಂದು ಪ್ರತಿ ವರ್ಷನೂ ನಮ್ಮ ಮಹಾಕವಿ ಕುವೆಂಪು ಅವರ ರಸ್ತೆಯಲ್ಲಿ ಮಹಾಕವಿ ಕುವೆಂಪು ಅವರ ಜನ್ಮದಿನವನ್ನ ಅವರ ಒಂದು ಪುತ್ಥಳಿ ಪ್ರತಿಮೆಗೆ ನಾವೆಲ್ಲ ಅಲಂಕಾರವನ್ನ ಮಾಡಿ ನಮ್ಮ ಭಾವನೆ ಮತ್ತು ಗೌರವವನ್ನು ವ್ಯಕ್ತಪಡಿಸಲಿಕ್ಕೆ ನಾಯಕತ್ವವನ್ನು ವಹಿಸಿರುವಂತವರು ನಮ್ಮ ನಿಮ್ಮೆಲ್ಲ ಅಚ್ಚುಮೆಚ್ಚಿನ ನಾಯಕರಾಗಿರುವಂತಹ ಸನ್ಮಾನ್ಯ ಶಿವರಾಮೇಗೌಡ್ರೆ ಹಾಗೂ ಈ ರಸ್ತೆಯ ನಾಮಕರಣಕ್ಕೆ ಸತತವಾಗಿ ಹೋರಾಟವನ್ನು ಮಾಡಿದಂತಹ ಪಾಲನೇಂದ್ರ ಅವರೇ, ಏನೊಂದು ರಾಷ್ಟ್ರಕವಿ ಕುವೆಂಪು ಅವರ ಅಭಿಮಾನಿಗಳು ಆದಂತ ದೊಡ್ಡಯ್ಯನವರು, ಕ್ರಾಂತಿಯವರು ಮತ್ತು ಈಗ ನಮ್ಮೊಂದಿಗೆ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಬೆಂಗಳೂರು ಜಿಲ್ಲೆಯ ಅಧ್ಯಕ್ಷರಾಗಿರುವಂತಹ ಪ್ರಕಾಶ್ ಮೂರ್ತಿ ಅವರು ಬಂದಿದ್ದಾರೆ. ಅವ್ರಿಗೂ ನಿಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಬಯಸ್ತಾ, ನಡೆದಿರುವಂತ ಎಲ್ಲ ಗಣ್ಯಮಾನ್ಯರೇ, ನಿಮ್ಮ ಹೆಚ್ಚಿನ ಸಮಯದೊಳಗೆ ಏನೊಂದು ನಮ್ಮ ವಿಶ್ವಕವಿ ವಿಶ್ವಮಾನವನ ಸಂದೇಶವನ್ನು ಕೊಟ್ಟ ರಾಷ್ಟ್ರಕವಿ ಕುವೆಂಪು ಅವರ ಜನ್ಮದಿನವನ್ನ ನಾವು ಎಷ್ಟು ವರ್ಷಿಡೀ ನಾವೆಷ್ಟೇ ಆಚರಣೆ ಮಾಡಿದ್ರು ಸಾಲಲ್ಲ. ಹಾಗಾಗಿ ಈ ದಿಕ್ಕಲ್ಲಿ ಇವತ್ತೇನೊಂದು ವಿಶೇಷವಾಗಿ ಅವರಿಗೆ ಗೌರವ ಸಲ್ಲಿಸುವಂಥದ್ದು ಅವರ ಜನ್ಮದಿನ ಅಂಗವಾಗಿ ಇವತ್ತೇನು ನಾವು ಇಲ್ಲಿ ಸೇರಿದ್ವಿ, ಅವರಿಗೆ ನಮ್ಮ ಗೌರವವನ್ನು ಸಲ್ಲಿಸಿ ನಮ್ಮ ಕೃತಜ್ಞತೆ ಮತ್ತು ನಮ್ಮ ನಾಡಿನ ಸಂಸ್ಕೃತಿ, ನಮ್ಮ ಭಾಷೆಯನ್ನ, ನಮ್ಮ ಭಾಷೆನೇ ನಮ್ಮ ಸಂಸ್ಕೃತಿ. ಹಾಗಾಗಿ ಇದನ್ನ ವಿವಿಧ ರೀತಿಯಲ್ಲಿ, ಅದು ಧಾರ್ಮಿಕವಾಗಲಿ ಸಾಂಸ್ಕೃತಿಕವಾಗಲಿ, ಒಂದು ಭಾಷೆಯಲ್ಲಿ ಸಾಹಿತ್ಯಕ್ಕೆ ಯಾವ ರೀತಿ ಒತ್ತನ್ನು ಕೊಟ್ಟು ಇಡೀ ವಿಶ್ವದ ಗಮನವನ್ನು ಸೆಳೆಯೋ ರೀತಿಯಲ್ಲಿ ಮಾನವನ ಬದುಕು ಯಾವ ರೀತಿ ಸಾರ್ಥಕವಾಗಿರಬೇಕು, ಯಾವ ರೀತಿ ಉತ್ತಮವಾಗಿರಬೇಕು, ಯಾವ ರೀತಿ ನಮ್ಮ ಮನಸ್ಸು ಅರಳಬೇಕು, ಯಾವ ರೀತಿ ಸಾಮರಸ್ಯವನ್ನು ಕಾಪಾಡಬೇಕು, ಎಲ್ಲ ಜಾತ್ಯತೀತವಾಗಿ ಧರ್ಮತೀತವಾಗಿ ಒಂದು ಒಳ್ಳೆ ಮನುಷ್ಯನಾಗಿ ಬದುಕಿ ಬಾಳಲಿಕ್ಕೆ ಕೊಟ್ಟಂತ ಅವರ ಅದ್ಭುತ ಸಂದೇಶ ಮತ್ತು ನಾವು ಪ್ರಸ್ತುತವಾಗಿ ಹೇಗೆ ನಮ್ಮ ಜೀವನದಲ್ಲಿ ಯಾವುದೇ ವೃತ್ತಿಯಲ್ಲಿರಲಿ ಎಲ್ಲ ವೃತ್ತಿಯಲ್ಲೂ ಒಬ್ಬ ರೈತನಾಗಿಯೂ ಹೇಗೆ ದೇಶದ ಕೊಡುಗೆಯನ್ನ ಒಬ್ಬ ರೈತ ಕೊಡುವಂತ ಕೊಡುಗೆಯನ್ನು ಎಷ್ಟು ಉತ್ತಮವಾಗಿ ಸಮರ್ಪಿಸಿಕೊಂಡಿರೋದಾಗಲಿ, ಅದು ನಮ್ಮ ನಾಡಿನ ನಮ್ಮ ರಾಮನ ವಿಚಾರವನ್ನು ಅಷ್ಟೇ ರಾಮಾಯಣ ದರ್ಶನ ಮೂಲಕ ಎಷ್ಟು ಅದ್ಭುತವಾಗಿ ಸಂದೇಶವನ್ನು ಕೊಟ್ಟಿರೋದಾಗಲಿ, ಪ್ರಕೃತಿ ಪರಿಸರದ ವಿಚಾರದಲ್ಲಾಗಲಿ, ನಮ್ಮ ಭಾಷೆಯ ವಿಚಾರದಲ್ಲಾಗಲಿ ಪ್ರತಿಯೊಂದನ್ನು ಬಹಳ ಅದ್ಭುತವಾಗಿ ವರ್ಣಿಸಿದ್ದಾರೆ. ಹಾಗಾಗಿ ನಮ್ಮ ಕನ್ನಡ ಮಕ್ಕಳನ್ನ, ಕನ್ನಡಿಗರನ್ನ ಹೇಗೆ ವರ್ಣಿಸಿದ್ದಾರೆ ಅನ್ನೋದು ತಮ್ಮೆಲ್ಲ ಬಂದಿದೆ. ಹಾಗಾಗಿ ಅವ್ರ ಗೌರವಾರ್ಥವಾಗಿ ನಾವು ಎಷ್ಟೇ ಕಾರ್ಯಕ್ರಮ ಮಾಡಿದ್ರು ಕಮ್ಮಿದೆ. ಹಾಗಾಗಿ ಅವರ ನೆನಪು, ಅವರ ಸಂದೇಶವನ್ನ ನಾವು ಪ್ರತಿಯೊಬ್ಬ ನಮ್ಮ ಕನ್ನಡಿಗನಿಗೆ ಮತ್ತು ಭಾರತೀಯನಿಗೆ, ವಿಶ್ವದ ಪ್ರತಿಯೊಬ್ಬ ವ್ಯಕ್ತಿಗೂ, ಒಂದು ಕನ್ನಡಿಗರಿಗೆ ಮಾತ್ರ ಅಲ್ಲ, ಭಾರತೀಯರಿಗೆ ಮಾತ್ರ ಅಲ್ಲ, ಇಡೀ ವಿಶ್ವಕ್ಕೆ ನಾವು ಆ ಸಂದೇಶವನ್ನು ಕೊಡಬೇಕಾಗಿದೆ. ಅವರು ಪಾಪ ಕನ್ನಡ ಭಾಷೆಯಿಂದ ಏನಾದ್ರು ಭಾಷಾಂತರ, ಇಂಗ್ಲಿಷ್ ಭಾಷಾಂತರ ಆಗಿ ಅವ್ರಿಗೇನಾದ್ರು ನೋಬೆಲ್ ಪ್ರೈಸ್ ಇದರಲ್ಲಿ ಅಲ್ಲೇನಾದ್ರು ಸಲ್ಲಿಕೆ ಆಗಿದ್ರೆ ಖಂಡಿತ ಅವ್ರಿಗೆ ಯಾವುದೋ ಒಂದು ಕಾಲದಲ್ಲಿ ಅವರ
ದಿವಾಳಿ ಕಾಲದಲ್ಲೇ ಅವರಿಗೆ ನೋಬೆಲ್ ಪ್ರೈಸು 16 ಜನರಿಗೆ ನೋಬೆಲ್ ಪ್ರೈಸ್ಗಳು ಸಿಗಬೇಕಾಗಿತ್ತು. ಇವತ್ತು ಆ ಪ್ರಯತ್ನ ಮಾಡಲು ಸಿಗುವಂತದ್ದಾಗುತ್ತೆ. ಆ ಪ್ರಯತ್ನ ಮಾಡೋಣ. ಮತ್ತು ಅವರ ಭಾಷಾಂತರ ಮಾಡಲಿಕ್ಕೆ ಅವ್ರು ಮಾಡಿದಂತ ಕೆಲಸಗಳನ್ನೆಲ್ಲ ಬೇರೆಲ್ಲ ಭಾಷೆಗೆ ಭಾಷಾಂತರ ಮಾಡಲಿಕ್ಕೆ ನಾವು ಡಿಜಿಟಲೈಸ್ ಮಾಡಿ ಇಂಗ್ಲಿಷ್ ಭಾಷಾಂತರ ಮಾಡಲಿಕ್ಕೆ ಮಾಡಿಸಿದ್ದೀವಿ. ನಾವು ನಮ್ಮ ಕಾಲದಲ್ಲಿ ಮಾಡಿದ ನಮ್ಮ ಹಂಪಿ ಕನ್ನಡ ವಿಶ್ವವಿದ್ಯಾನಿಲಯದಿಂದ ಈ ಕೆಲಸವನ್ನು ಮಾಡಿದ್ವಿ. ಹಾಗಾಗಿ ಈ ರೀತಿ ಮುಂದುವರೆದು ಇನ್ನೂ ಬಹಳಷ್ಟು ಮಾಡೋದಿದೆ. ಅವತ್ತು ಸಾಹಿತಿಗಳ ಗೋಷ್ಠಿಯನ್ನ ಇನ್ನು ಮುಂದಿನ ದಿನದಲ್ಲಿ ಪ್ರತಿ ವರ್ಷ ಅವರ ಜನ್ಮದಿನ ಅಂಗವಾಗಿ ಸಾಹಿತ್ಯ ಗೋಷ್ಠಿಯನ್ನ ಬಹಳ ಅರ್ಥಪೂರ್ವಕವಾಗಿ ಯಾವ್ದಾದ್ರು ಒಂದು ಸಭಾಂಗಣದಲ್ಲಿ ಮಾಡೋಣ. ದಿನವಿಡೀ ಇವತ್ತೆಲ್ಲ ನಮ್ಮ ಮನೆ ಮಕ್ಕಳನ್ನೆಲ್ಲರನ್ನು ಸೇರಿಸಿ ಎಲ್ಲರೂ ಭಾಗವಹಿಸಿ ಅವರ ಸಾಹಿತ್ಯ ಕೊಡುಗೆಯನ್ನ ವಿವಿಧ ರೀತಿಯಲ್ಲಿ ತಿಳಿಸಿ ಮನವರಿಕೆಯನ್ನ ಮಾಡಿ ಇಡೀ ಸಮಾಜಕ್ಕೆ ತಿಳಿಸುವಂತ ಕೆಲಸವನ್ನ ದಿವಸದಲ್ಲಿ ನಾವು ಮಾಡೋಣ. ಹಾಗೆ ಹೇಗೆ ಇವತ್ತು ಪ್ರಸಾದ ಅನ್ನದಾನ ಪ್ರಸಾದ ವಿತರಣೆ ಆಗ್ತಿದೆ, ಇದನ್ನು ಇನ್ನೂ ಚೆನ್ನಾಗಿ ಮಾಡಿಸ್ಲಿಕ್ಕೆ ಎಲ್ಲ ಸಹಕಾರ ತಗೊಂಡು ಮಾಡುವ. ದಿನವಿಡೀ ಅವಾಗಲೂ ನೆನಪಲ್ಲಿರ್ತಾರೆ. ಅವತ್ತು ವಿಶೇಷವಾಗಿ ನಮ್ಮ ಶಕ್ತಿ ಮೇಲೆ ಏನೆಲ್ಲ ಮಾಡಲಿಕ್ಕಾಗುತ್ತೆ ಆ ಪ್ರಯತ್ನಗಳನ್ನು ಮಾಡಲಿಕ್ಕೆ, ಈ ಸಾಹಿತ್ಯ ಗೋಷ್ಠಿಯನ್ನು ಮಾಡಲಿಕ್ಕೆ ನಾನು ನಿಮ್ಮೆಲ್ಲರ ಸಹಕಾರ ಎಲ್ಲ ಜೊತೆ ಸೇರಿ ಇದನ್ನು ಬಹಳ ಪ್ರಬಲವಾಗಿ ಪರಿಣಾಮಕಾರಿಯಾಗಿ ಮಾಡೋಣ. ಮಾಡಿ ಇನ್ನ ಸಮಾಜಕ್ಕೆ ಆ ವ್ಯಕ್ತಿತ್ವವನ್ನು ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಆ ವ್ಯಕ್ತಿತ್ವವನ್ನು ಹೆಚ್ಚಿಸಲಿಕ್ಕೆ ಒಂದು ಪರಿಪೂರ್ಣ ವ್ಯಕ್ತಿತ್ವ ತರಬೇಕಂದ್ರೆ ಸಮಾಜದಲ್ಲಿ ಎಷ್ಟೇ ಒಳ್ಳೆ ಕೆಲಸ ಮಾಡಲು ಸಾಲಲ್ಲ ಅಂತ, ಎಷ್ಟು ಮಾಡಲು ಕಮ್ಮಿನೇ. ಹಾಗಾಗಿ ಪ್ರಯತ್ನಗಳನ್ನ ನಾವೆಲ್ಲರೂ ಸೇರ್ ಮಾಡೋಣ, ಇಡೀ ಸಮಾಜವನ್ನ ಜೋಡಿಸೋಣ. ಅಕ್ಷರಸ್ಥರಾಗ್ಬಿಟ್ರೆ ಅಕ್ಷರಸ್ಥರು ಮಾಡಿಬಿಟ್ರೆ ಸಾಕು, ಅಕ್ಷರಸ್ಥರಾಗ್ಬಿಟ್ರೆ ಶಿಕ್ಷಣ ಕೊಟ್ಟಂಗೆ ಅಲ್ಲ. ಇವತ್ತಿಡೀ ವಿಶ್ವದ ಜೊತೆಯಲ್ಲಿ ಸ್ಪರ್ಧೆ ಮಾಡಬೇಕು. ಇಲ್ಲೆಲ್ಲ ಜಾತಿಗಳ ಮಧ್ಯೆ, ರಾಜ್ಯಗಳ ಮಧ್ಯೆ ಎಲ್ಲ ಸ್ಪರ್ಧೆ, ಇಡೀ ವಿಶ್ವದ ಜೊತೆಯಲ್ಲಿ ಪ್ರತಿಭೆಯ ಸ್ಪರ್ಧೆ. ಹಾಗಾಗಿ ಇಡೀ ವಿಶ್ವದಲ್ಲಿ ನಮ್ಮ ಹಕ್ಕನ್ನು ಪಡ್ಕೋಬೇಕು. ನಾವು ಸ್ವಾವಲಂಬಿಗಳಾಗಬೇಕು, ಸದೃಢರಾಗಬೇಕು. ಸ್ವಾವಲಂಬಿಗಳಾಗಬೇಕು, ಸದೃಢರಾಗಬೇಕು ಅಂದ್ರೆ ನಮ್ಮಲ್ಲಿ ಶಕ್ತಿನ ಹೆಚ್ಚಿಸ್ಕೋಬೇಕು. ಜ್ಞಾನ ವಿಜ್ಞಾನ ತಂತ್ರಜ್ಞಾನ, ಜ್ಞಾನ ವಿಜ್ಞಾನ ತಂತ್ರಜ್ಞಾನಕ್ಕೆ ಇವತ್ತು 20ನೇ ಶತಮಾನ ಅಂದ್ರೆ ಜ್ಞಾನ ವಿಜ್ಞಾನ ತಂತ್ರಜ್ಞಾನ. ಹಾಗಾಗಿ ಇವತ್ತು ಏನೇ ಪರಿಹಾರ ಕಂಡಿಡ್ಕೋಬೇಕು, ಗುಣಮಟ್ಟದ ಜೀವನವನ್ನು ಕಾಣಬೇಕು, ಸಮಾನತೆಯನ್ನು ಕಾಣಬೇಕು. ಇದರ ಬಲವಾಗಿ ನಾವು ಪಡ್ಕೋಬೇಕು, ತಿಳ್ಕೋಬೇಕು, ಕಲಿಬೇಕು, ಮಾಡಬೇಕು. ಆ ದಿಕ್ಕಿನಲ್ಲಿ ಹೆಚ್ಚಿರಬೇಕು. ಗುಣಮಟ್ಟದ ಶಿಕ್ಷಣ, ನಿಪುಣತೆ, ಕೌಶಲ್ಯತೆ ಇಲ್ಲಂದ್ರೂ ಆಗಲ್ಲ. ಜ್ಞಾನ ಇದೆ ಅಂದ್ರೆ ಕೌಶಲ್ಯತೆ ಇಲ್ಲಂದ್ರೂ ಆಗಲ್ಲ. ಹಾಗಾಗಿ ಇವನ್ನೆಲ್ಲವನ್ನು ಹೆಚ್ಚಿಸಿಕೊಳ್ಳಲಿಕ್ಕೆ ನಾವು ಒತ್ತನ್ನು ಕೊಟ್ಟು ಇಡೀ ಸಮಾಜಕ್ಕೆ ಎಲ್ಲರಿಗೂ ಸಂಬಂಧ ರೀತಿ ಎಲ್ಲರಿಗೂ ಕೈ ಹಿಡಿಸಬೇಕು. ಹಾಗಾಗಿ ದಿಕ್ಕಿನಲ್ಲಿ ನಮ್ಮ ರಾಷ್ಟ್ರದಲ್ಲಿ ಕುವೆಂಪು ಅವರ ಒಂದು ಆಶೀರ್ವಾದ, ಅವರ ಒಂದು ಪ್ರೇರೇಪಣೆಯೊಂದಿಗೆ ನಮ್ಮ ನಾಡನ್ನ ಎಲ್ಲ ಕಡೆ ಇದೇ ವಿಸ್ತರಣೆ ಆಗುವ ರೀತಿಯಲ್ಲಿ ಪ್ರಯತ್ನವನ್ನು ಮಾಡಿ, ವಿಶೇಷವಾಗಿ ನಮ್ಮ ಮಲೇಶ್ವರದಲ್ಲಿ ಎಲ್ಲ ರೀತಿಯಾದ ಸಾಧ್ಯತೆಯನ್ನು ಕೊಟ್ಟು ಪ್ರತಿಯೊಬ್ಬರಿಗೂ ಸಂದರ್ಭ ರೀತಿಯಲ್ಲಿ ಇಡೀ ವಿಶ್ವದಲ್ಲಿ ಒಂದು ಉತ್ತಮವಾದಂತಹ ಒಂದು ಸ್ಥಳವಾಗಿ ನಿರ್ಮಾಣ ಮಾಡಲಿಕ್ಕೆ ನಾವೆಲ್ಲರೂ ಸೇರಿ ಪ್ರಯತ್ನ ಮಾಡೋದು. ಎಲ್ಲರ ಪ್ರಯತ್ನ, ಪ್ರತಿಯೊಬ್ಬರು ಪ್ರಯತ್ನ ಆಗಿರ್ಬೇಕು. ರಾಷ್ಟ್ರಕವಿ ಕುವೆಂಪು ಅವರ ಪ್ರತಿಮೆಗೆ ಗಣೇಶನನ್ನ ಮಾಡುವ ಕಾರ್ಯಕ್ರಮದ ಜೊತೆಗೆ ಕನ್ನಡ ಅಂಕಿಗಳನ್ನು ನಿರ್ವಹಿಸುತ್ತಿದ್ದ ಕನ್ನಡದ ಅಂಕಿಗಳನ್ನು ನಾವು ಮರ್ತೋಗ್ತಾ ಇದ್ದೀವಿ. ನಮ್ಮ ಮುಂದಿನ ಜನಾಂಗಕ್ಕೆ ಅದನ್ನು ಪರಿಚಯಿಸಬೇಕಾಗಿದೆ. ಕನ್ನಡ ಭಾಷೆಗೆ ಕಾರಣ ಇರುವ ಕಟ್ ಮಾಡಲೇಬೇಕು. ಕಟ್ ಮಾಡೋ, ನಾನು ಹಂಗೆ ಕಟ್ ಮಾಡೋಣ. ಬಂತು ನೋಡೋ, ಹೇಳ್ತೀನಿ ನೋಡೋ. ಕಾರ್ಯಕ್ರಮಕ್ಕೆ ನಮ್ಮ ಮಲ್ಲೇಶ್ವರದಲ್ಲಿ ಇರ್ತಕ್ಕಂಥ
ಪ್ರಗತಿ ಸಂಕಲ್ಪ